ಬದುಕೈತೆ ನರಸಿಂಹಣ್ಣ. ತಿಂಡಿ ತಿಂದಿನಪ್ಪ. ಅಂಕಲ್ ಸ್ಕೂಲ್ ಹೋಗಿ ನೀನು ಆರ್ಡರ್ ರೀತಿಲ್ಲ ಆಡಿ ಬಾಡ್ ತಿನ್ನಕ್ ಕಲ್ತೆ ನಂಗೆ ಆಟ ಆಡಕ್ ಹೋಗ್ಬೇಡ, ಮೊಬೈಲ್ನಾಗ ಆಟ ಆಡಕ್ ಹೋಗ್ಬೇಡ, ತಿಕ್ಕಿ ಹಿಡಿದಿದ್ ಮೊಬೈಲ್ನಾಗ ಆಟ ಆಡಿರಿ. ನರಸಿಂಹಣ್ಣ ಅಂಕಲ್, ಓ ನೀವು ಸತ್ತಾಗಿದ್ದೀರಾ ಅಂದಿದ್ರು ನನ್ಗ್ ಗೊತ್ತು ನಮ್ಮ ಅಂಕಲ್ ಸಾಯಲ್ಲ ಇಷ್ಟು ಬೇಗ. ಅವ್ರು ಇನ್ನು ಎಷ್ಟು ಜನ ಮನೆ ಹಾಳು ಮಾಡ್ಬೇಕು ಆಮೇಲೆ ಸಾಯೋದು. ಪಾಪ. ನಿನ್ನ ಹೆಸರೇನಪ್ಪ? ಶೈಲಜಾ. ಏನ್ ಸಮಾಚಾರ? ತಿಂಡಿ ಆಯ್ತನಮ್ಮ? ಅಂಕಲ್ ನಮ್ಮ ಮನೆಗ್ ಬರಲ್ವಾ ಅಂಕಲ್? ಇಲ್ಲಮ್ಮ, ಏನ್ ಕೊರಕ್ ಹೋಗ, ನಾನು ಹಿಂಗೆ ಅತ್ತ ಓಡಾಡ್ಕೊಂಡು ಮನೆಗೆ ಏನ್ ಕೊರಕ್ ಹೋಗ ನಾನು. ಇದು ಯಾವ ಊರಲ್ಲಿ ನಿಮ್ದು? ನಂದು ಬಿದ್ರುಕಟ್ಟೆ. ಬಿದ್ರುಕಟ್ಟೆ ಕಾವಲ್ಲ, ಅದೇ ಎಟ್ಟಿ ಎಲ್ಲ ಆಗ್ತದೆ ಆಯ್ತಲ್ಲ. ಏನಪ್ಪ ಸಮಾಚಾರ? ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರ? ಅಪ್ಪಾಜಿ ಗಾಡಿಗೆ ಹೋಗಿದ್ದಾರೆ. ನೀನ್ ನಮ್ಮ ಅಮ್ಮ ಒಂದೇ ಇತ್ತು ಬರ್ತೀಯರ ಅಂತ ಅಮ್ಮ ಕೇಳು ಅಂತು. ಅಮ್ಮ ಒಂದೇ ಐತಂತೆ, ಬರ್ತೀರಾ ಮನೆಗೆ? ಹುಷಾರಿಲ್ವಾ? ಅಲ್ಲ ನಮ್ಮ ಮನೆಗ್ ಕೇಕ್ ತಗೊಂಡ್ ಬರ್ತೀರಾ? ಹುಷಾರಿಲ್ವ ನಿಮ್ಮ ಅಮ್ಮರಿಗೆ? ಹುಷಾರೈತೆ. ಅಲ್ಲ ಕರಿ, ಅಪ್ಪ ಇಲ್ವಲ್ಲ, ನರಸಿಂಹ ಅಂಕಲ್ನ ಫೋನ್ ಮಾಡಿ ಕರಿ ಅಂತು. ಅದಕ್ಕೆ ಕೇಕ್ ತಗೊಂಡ್ ಬನ್ನಿ ಅಂಕಲ್ ನಂಗೆ. ಕೇಕ್ ತಗೊಂಡ್ಬಿಟ್ಟು ಬನ್ನಿ ನನ್ಗೆ. ನಮ್ಮ ಅಮ್ಮಂಗೆ ತಿನ್ನಕ್ಕೆ, ನಂಗೆ ತಿನ್ನಕ್ಕೆ. ನಿಮ್ಮ ಅಪ್ಪಾಜಿ ಫೋನ್ ಮಾಡಂಗ ನಮ್ಮ ರಾಂಗ್ ನಂಬರ್ ಮಾಡಿದ್ರ ನೋಡಿ. ನೀನು ನಮ್ಮ ಅಪ್ಪಾಜಿ ಇದ್ದಂಗೆನೆ. ಅಪ್ಪಾಜಿ ಅಲ್ಲ ಅಂಕಲ್. ಅದೇನೆ ಅಪ್ಪಾಜಿ ಇದ್ರು ಅಂಕಲ್ ಅಂತ ಅಂದ್ರು ನೀವು ಅಪ್ಪಾಜಿ ಇದ್ದಂಗೆನೆ. ನಮ್ಮ ಹೇಳ್ಕೊಟ್ಟಿದೆ ಆತರ. ಅವ್ರು ಅಪ್ಪಾಜಿ ಅಂತಾನೆ ಕರಿಯಪ್ಪ. ನರಸಿಂಹ ಅಂಕಲ್ಗೂ ಅಪ್ಪಾಜಿ ಅಂತಾನೆ ಕರಿಯ. ಅಪ್ಪಾಜಿ ಅಪ್ಪಾಜಿ ಏನ್ ಬರ್ದಮ್ಮ, ನಿಮ್ಮ ಅಪ್ಪರಿಗೆ ಫೋನ್ ಮಾಡು. ಇಲ್ಲ ಅಂಕಲ್ ನೋಡ ಅಪ್ಪಾಜಿ, ನರಸಿಂಹ ಅಪ್ಪಾಜಿ ನಾನು ಪ್ರೀತಿಯಿಂದ ಪಪ್ಪ ಅಂದ್ಲ. ಪ್ರೀತಿಯಿಂದ ಪಪ್ಪ ಅಂದ್ಲ. ಯಾಕೆ? ನಾನು ಇನ್ನು ಪಾಪು ಅಲ್ಲ, ನನ್ಗೆ ಅಲ್ಲೇ 38 ವರ್ಷ. 38 ವರ್ಷ? ಏನಪ್ಪ ಈ ಕತಿ? ನನಗೆ ಹತ್ರ ಬಂದೈತೆ ತಿಕ್ಲು. ಏನ್ ಹಿಂಗಾದ್ರೆ ಏನ್ ಮಾಡೋಣ ನಾವು? ಒಬ್ರು ಮಾತಾಡ್ಸಂಗ ಆಗ್ಬೋದ್ರು ನನ್ನ. ಜನ ಒಂಟಿ ಆಗ್ಬೋದೆ ನಾನು. ಅಪ್ಪಾಜಿ ಸುಮ್ನೆ. ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳ? ನಾನ್ರಿ ಲಲ್ಲಿ. ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗ್ಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ಹಲೋ, ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಲ್ಲಾಡಿ ಕಳ್ಸೋದು. ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಮಗು ಸುಳ್ಳಾಗಿ ಮುಂಡೆ ನೋಡು ಅಂದ್ರೆ ಕರ್ಕೊಂಡ್ ಕೇಳಿಸ್ಬಿಡ್ತೀನಿ. ನೋಡು ಅಂದ್ರೆ ನೋಡು, ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ ಆಗಲ್ಲ. ನೀನ್ ಯಾವಾಗ ಬರ್ತೇನೆ, ನಾನು ಯಾವಾಗ ನಿನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಪರಿಗೆತ ನಿಮ್ಮ ತುಳು ಕೇಸವ್ರು ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನಿ ಕಂಡ್ಲಿ? ನಿಮ್ಮ ತುಳ್ನೆ ಕೂಡೋಗಿ ನೀನ್ ಅವ್ರ ಜೊತೆ ಮನಿ ಕಂತೀಯ? ಅಕ್ಕನ ಜೊತೆ ನನ್ ಜೊತೆ ಯಾರು ಮನಿ ಕಂತಾರೆ ಹೇಳು? ಅದಕ್ಕೆ ಅದರ ಸರಿಯಾದ ಒಂದು ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಅಕ್ಕ ಮದುವೆಗೆ ಬಂದಾಗ ನಿಮ್ಮ ಹೂ ಕೇಸ್ತಾರಲ್ಲಿ ನಾನು ಬಂದ. ಯಾರು ನೀನು? ಇಲ್ಲ ನಿಮ್ ಅಕ್ಕ ಏನ್ ಮಾಡ್ತೈತೆ? ಯಾರು ನೀನಮ್ಮ? ನೀನ ಮಾತಾಡಿದ್ದು ಫೋನಾಗಿ? ನಾನ್ ರತ್ನಿ ತಿಪ್ಟೂರಿಂದ. ಯಾರು? ರತ್ನಿ.
ವಾ ಅವರ ರಚನೆ ನೋಡು. ನಾನ್ ಯಾವ ರತ್ನಿ. ನನಗೆ ಗೊತ್ತು, ನಿನಗೆ ಗೊತ್ತು ನೋಡಿ ಅಂತ. ಹಲೋ ಹಲೋ ನಾನ್ ರತ್ನಿ. ಯಾಕೆ ಊರ್ ಕಡೆ ಬರ್ಲೇ ಇಲ್ಲ? ಯಾರ ನೋಡಿದ್ಯಾ ನಿಮ್ಮ ಅಮ್ಮ? ಯಾವ ಊರು ನಿಂದು? ಯಾಕಪ್ಪ ಮದ್ವೆ ನಿನ್ ಮದ್ವೆ ಆಗಿಂತ ಮುಂಚೆ ಅಷ್ಟೊಂದು ಲವ್ ಮಾಡ್ತಿದ್ದೆ, ಈಗ ಲವ್ ಮಾಡಕ್ ಧೈರ್ಯ ಇಲ್ವಾ ನಿಂಗೆ? ಯಾಕೆ ಹೋಗ್ತಾವೆ ನಿಮ್ಮ ಹುಂಟ್ರ ಯಾರು? ಯಾಕೆ ರಾತ್ರಿ ಅಣ್ಣ ಕಲಾವಿದ್ರು ಅಂತಿದ್ದೆ. ಅಣ್ಣ ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿದಲ್ಲ ಅದೇ ಏನ್ ಹೇಳಿ? ನರಸಿಂಹರಾಜು ಅಂತ. ನಾನೇ ನರಸಿಂಹರಾಜು. ನಾನ್ ನರಸಿಂಹರಾಜು. ಅಣ್ಣ ನಾನು ನರಸಿಂಹರಾಜು, ನೀವಲ್ಲ. ಓ ಆಯ್ತು ಸ್ವಾಮಿ. ನಾವು ಆಯ್ತು, ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ, ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಆಗ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ? ಓ ಓ ಓ ಹಾ ಅದೇ ವರ್ಷದ ಹಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ 15ನೇ ತಾರೀಕು. ಆ ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಉಗಾದಿ ಹಬ್ಬ, 2ನೇ ಹಬ್ಬ. ಇವತ್ತು ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಹಾ ಮೊದ್ಲೇನಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ ಹಲೋ ಹೇಳ್ರಿ. ಶಾನು ಹಾ ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲಲ್ಲ, ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಚಾರು ಇದು ನನಗೆ ಹಿಂದಿ ಬರಲ್ಲ. ಬಾರ ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ ಹಿಂದಿ. ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತನಿ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಿದ್ದಿ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ ಆಗೋ ಅಮ್ಮ ಅನ್ನ ಕನ್ನಡ. ಸಾರು. ಇವು ಯಾವ ಇವು? ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಹಾ ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ಆರಾಮ್. ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಹೌನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ನೀವು ಅಂತ ಹೇಳಿನಲ್ಲ, ನಾವು ಅಲ್ಲೇ ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಯಾಕೋ ಹೇಳಿ, ಯಾವೂರು? ನರಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನ್ ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಹಲೋ, ಯಾವ್ದೋ ಬ್ಯಾರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ತಾವೇ? ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗಿ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ
ಹಾ ನಾನು ನಾನ್ ಸಾಯಕ್ಕಿಂತ ಮುಂಚೆ ನಿನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜೇ ಇಲ್ಲ ಅಲ್ಲಿಗೆ. ಯಾವ ಊರು ಹೇಳಿ ನಿಮ್ದು? ಆ ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಬಂದು ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದೀನಿ. ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗಿ. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಹೊಳ್ತೋಗ್ತೀಯ, ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ, ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವ್ರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯ್ನಾಕೆ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿಥಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡೈತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪಲ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರಕ್ ಚಾರ್ಜ್ ಇಲ್ಲ, ನನ್ ಕೈ ಬರಕಾಗಲ್ಲ. ಹೊಡ್ತಾ ಇದ್ವಿ, ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್. ಬತ್ತಿ ಇನ್ನೇನೊಂದ್ ಅರ್ಧ ಗಂಟೆ ಬಂದು. ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ. ಬತ್ತಿ ಇನ್ನೇನು. ಏನಕ್ಕಪ್ಪ? ಅದ್ಯಾರೋ ನಮ್ಗೇನೋ ಮಾಡಿದ್ರು, ಅದು ಸಂಘಕ್ಕೆ ಬರೀ ದುಡ್ಡು ಕಟ್ಟಿರ್ಲಿಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲ ತಗೊಂಡೋಗಿ ಯಾವ ಕೊಡ್ತೀವಿ, ಹೋಗು ನಮ್ಮ ಮನೆಗೆ ಇರ್ಬಾರ್ದು ಹಂಗೆ ಹಿಂಗೆ ಅಂತ 2 ಡೇಟ್ ಹೊಡೆದ್ರೆ ಅದಕ್ಕೆ ಓಡಾಡ್ಕೊಂಡು ಕುಂತಿದ್ವಿ ಅಲ್ಲಿ. ಬತ್ತಿ ಬಿಡಕ ಈಗ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತರ ಕೆಲಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಹೆಂಡತಿ ಮಾಡಿಕೊಂಡು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಅವ್ರಿಗೆ ಕೊಡ್ತೀವಿ, ಇವಾಗ ಸಂಘ ಕಟ್ಟಾಗ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು. ನಿಮ್ಮ ಅವ್ನು ಫುಲ್ ಆಗೈತ ಅಂದ್ರಿ ಸುಮ್ನೆನ. ಇಲ್ಲ ಇಲ್ಲ, ನನ್ನ ಮೈದಾನ ತೋರಿಸ್ತಾ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ಯಾ. ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ. ಅದೇ ಕಣಕ್ಕ, ನಾವಂತ ನೋಡು ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ. ಅಂತದೇನ ನಾವು ಕಂಡಿದ್ದೀರ, ನಾವು ಒಬ್ಬರು ಯಾರೇ ಕಥ ಅನ್ನಲ್ಲ. ನೀನು ಹೆಸರು ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ್ ಗೊತ್ತಪ್ಪ. ನಿಮ್ಮಿದು ನಮ್ಗೇನ್ ಗೊತ್ತಾಗುತ್ತೆ? ನಿನ್ಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿಮ್ಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ? ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ವಿ ಅಕ್ಕ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನಾನು ನನಗೆ ಗೊತ್ತಿಡ್ದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗ್ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗ್ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗ್ ಮದ್ವೆ ಆಗ? ಹ್ಞೂನಕ್ಕ, ಅಲ್ಲೇ 2.25 ತಿಂಗಳು ಆಯ್ತು. ಯಾರು ನಿಮಗ್ ಮದ್ವೆ ಆಗ? ನಿಮಗ್ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ, ಈಗ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಅಲ್ಲೇ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಆಲೆ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ.
ಓ ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ ಸತ್ತೋಗ್ಲಿ, ನೀವು ಮಕ್ಕಳು ಹೊಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮಮ್ಮ ಬೆಂಕರೆ ಮಾಡ್ಕೊಂಡು. ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳು? ನಾನ್ರಿ ಇಲ್ಲಿ ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗಳೂರು ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲಸ. ಹಾ ಅವ್ರು ಕರ್ಕೊಂಬಂದ್ ನಿಮ್ಮ ಹಲೋ ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು. ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಮೌ ಫುಲ್ಲಾಗಿ ಚಾಯ ಮುಂಡೆ ನೋಡು ಅಂದ್ರೆ ಕರ್ಕೊಂಡ್ ಕೇಸ್ ಬಿಡ್ತೀನಿ. ನೋಡು ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಅದಕ್ಕೆ ನೀನ್ ಯಾವಾಗ ಬರ್ತೀನಿ, ನಾನು ಯಾವಾಗ ನಿನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಬರ್ಗೆತ ನಿಮ್ಮ ತುಳು ಕೇಸವ್ರು ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನಿ ಕಂಡ್ಲಿ? ನಿಮ್ಮ ತುಳ್ನೆ ಕೂಡೋಗಿ ನೀನ್ ಅವ್ರ ಜೊತೆ ಮನಿ ಕಂತಿ. ಅದರ ಸರಿಯಾದ ಒಂದು ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಎಲ್ಲಿದ್ಯಪ್ಪ? ಹಲೋ ಯಾರು ಎಲ್ಲಿದ್ಯಪ್ಪ? ನಾನೆಲ್ಲಾನೇ ಇಲ್ಲಿ, ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ಆ ನರ್ಸಿಯಪ್ಪ. ಯಾವೂರು? ನಿನಗ್ ಗೊತ್ತಿಲ್ವನ?